ಹಾಯ್ ಗಾಯ್ಸ್, ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಚಿಕನ್ ಫ್ರೈ ಮಾಡೋದು. ಫಸ್ಟ್ ಕುಕ್ಕರ್ಗೆ 1 ಸೌಟಷ್ಟು ಆಯಿಲ್ ತಗೊಂಡು ಈಗ 2 ಮೀಡಿಯಮ್ ಸೈಜು ಆನಿಯನ್ನ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉರಿಯೋಣ ಲೈಟಾಗಿ. ಉರಿದ ನೆಕ್ಸ್ಟು ನಾವು ಸಿನಮನ್ 1 ಹಾಕಬೇಕು ಮತ್ತು 1 ಸೌಟಷ್ಟು ಆಲ್ಮೋಸ್ಟ್ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಚೆನ್ನಾಗಿ ಉರಿರಿ, ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗಬೇಕು. ನೆಕ್ಸ್ಟು ನಾವು ಇಲ್ಲಿ 1 ಬಿಗ್ ಸೈಜು ಟೊಮ್ಯಾಟೋನ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ನೆಕ್ಸ್ಟು ಫ್ರೈ ಮಾಡಬೇಕು. ಫ್ರೈ ಮಾಡಿಕೊಂಡು ಅದು ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆದಾಗ ನಾವಿಲ್ಲಿ ಚಿಕನ್ ಹಾಕ್ಕೊಳ್ಬೇಕು. ಚಿಕನ್ ಇಲ್ಲಿ ನಾನು ಆಲ್ಮೋಸ್ಟ್ 1/2 kg ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ರಾಕ್ ಸಾಲ್ಟ್ ಹಾಕಿದ್ದೀನಿ, ವಿಡಿಯೋ ಕಟ್ಟಾಗಿ. ಮುಚ್ಚಳ ಮುಚ್ಚಿಬಿಟ್ಟಿದ್ದೀನಿ. ಈಗ ಅದು ನೀರು ಬಿಟ್ಕೊಂಡಿದೆ ನೋಡಿ. ಈಗ ಇದಕ್ಕೆ ನಾವು ಬರೇ ಖಾರ 1 ಟೇಬಲ್ ಸ್ಪೂನ್ ಮತ್ತು ಮಸಾಲೆ 1 ಟೇಬಲ್ ಸ್ಪೂನ್ ಹಾಕಿ ತಿರುತ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಕ್ಯಾಪಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡ್ತಿದ್ದೀನಿ. ಕಲರ್ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಚೈನೀಸ್ ಟೈಪ್. ನೆಕ್ಸ್ಟ್ ಇದಕ್ಕೆ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಇದೇ ನೀರಲ್ಲಿ ನಾವು ಬೇಯಿಸೋಣ. ನಾವು ಬೇಯಿಸೋಕ್ಕೆ ಬೇರೆ ನೀರೇನು ಯೂಸ್ ಮಾಡ್ತಿಲ್ಲ. ಇವಾಗ ಕುಕ್ಕರ್ ಮುಚ್ಚಿ ನಾವು 1 ವಿಜಿಲ್ ಬೇಯಿಸಿದ್ರೆ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡುವಂಥ ಚಿಕನ್ ಫ್ರೈ ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.